ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಈ ನಿಪ್ಪಟ್ಟು ಮಾಡಿ ಒಮ್ಮೆ ತಿಂದರೆ ಮರೆಯೋದೇ ಇಲ್ಲ, ಟೇಸ್ಟು ಹಾಗಿರುತ್ತೆ ಈ ನಿಪ್ಪಟ್ಟು ಟೇಸ್ಟು. ಏನಿಲ್ಲ ಅಂದರೂ ಒಂದು 10ರಿಂದ 15 ದಿವಸನೂ ಇಟ್ಕೊಂಡು ತಿನ್ಬೋದು ಆರಾಮಾಗೆ, ಏನೂ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿರ್ತೈತೆ ನಿಪ್ಪಟ್ಟು. ಹಬ್ಬದ ಸ್ಪೆಷಲಾಗಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣವಾ. 1-2 ಸ್ಪೂನ್ ಅಷ್ಟು ಕಡಲೆ ತಗೊಂಡಿದ್ದೀನಿ, ಪುಡಿ ಮಾಡ್ಕೊರೋದಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ. ಶೇಂಗಾ ಬೀಜನೂ 1-2 ಸ್ಪೂನ್ ತಗೊಂಡಿದ್ದೀನಿ, ಫ್ರೈ ಮಾಡಿಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ತಗೊಂಡಿದ್ದೀನಿ ಶೇಂಗಾ ಬೀಜವ. ನೋಡಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ತೀರಾ ನುಣ್ಣಗೆ ರುಬ್ಕೋಬಾರ್ದು, ಪೌಡ್ರ್ ಮಾಡಬಾರ್ದು, ತರ್ತರಿಯಾಗಿದ್ದರೆ ಸಾಕು. ನೋಡಿ ಜರಡಿ ಹಿಡಿದ್ಬಿಟ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ತರ್ತರಿಯಾಗಿ ರುಬ್ಕೊಂಡಿರೋ ಕಡಲೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಬೋದು, ನಾನು ಹಾಕ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ. 1/2 ಸ್ಪೂನ್ ಜೀರಿಗೆ ಫ್ಲೇವರ್ ನಮಗೆ ಅಷ್ಟು ಇಷ್ಟ ಆಗಲ್ಲ, ನೀವು ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ನಾನು ಸ್ವಲ್ಪ ಹಾಕಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ತಾ ಕಲಿಸ್ಕೋಬೇಕು, ಒಂದೇ ಸತಿ ಹಾಕ್ಬಾರ್ದು. ಇದು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು ಗಟ್ಟಿಗೆ, ಆವಾಗಲೇ ಚೆನ್ನಾಗಿ ಸಾಫ್ಟಾಗಿ ಗರಿ ಗರಿಯಾಗಿ ಹಪ್ಪಳ ಬರೋದು. ನೋಡಿ ಈ ಅದಕ್ಕಿದ್ರೆ ಸಾಕು. ಈಗ ಕಂಪ್ಲೀಟ್ ಕಲಿಸ್ಕೊಂಡಿದ್ದಾಗಿದೆ. ಕಲಿಸ್ಕೊಂಡಾದ್ಮೇಲೆ ಡೈರೆಕ್ಟ್ ನಾವು ಹಪ್ಪಳ ಮಾಡ್ಬೋದು, ಒಂದು ಅರ್ಧ ಗಂಟೆ ಕಾಲ ನೆನೆಬೇಕು ಅಂತ ಏನಿಲ್ಲ. ನೋಡಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಎಲ್ಲ ಹಚ್ಚುತ್ತಾ ಇದ್ದೀನಿ ಅಂಟ್ಕೋಬಾರ್ದು ಅಂತ ನಿಪ್ಪಟ್ಟು ಮಾಡೋದಕ್ಕೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ತೊಗೋಬೋದು, ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ನೋಡಿ ನಾನು ಕೈಯಲ್ಲೇ ಪ್ರೆಸ್ ಮಾಡ್ತಾ ಇದ್ದೀನಿ, ನೀಟಾಗಿ ಬರ್ತಾ ಇದೆ ನಿಪ್ಪಟ್ಟು. ಇಲ್ಲ ಅಂದರೆ ಲಟ್ಟಣಿಗೆ ಬೇಕಾದರೆ ಉಚ್ಕೋಬೋದು ನೀವು. ನೋಡಿ ನಾನು ಒಂದು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ, ಇದೇ ರೀತಿ ಎಲ್ಲವನ್ನು ಮಾಡ್ಕೋಬೇಕು. ನೋಡಿ ನಿಪ್ಪಟ್ಟು ಈ ಸೈಜಲ್ಲಿದೆ, ತೀರಾ ದಪ್ಪನೂ ಅಲ್ಲ ಈ ಕಡೆ ತೆಳ್ಳವೂ ಅಲ್ಲ, ಮೀಡಿಯಂ ಸೈಜಲ್ಲಿದೆ ನಿಪ್ಪಟ್ಟು. ಈ ಥರ ಮಾಡ್ಕೋಬೇಕು. ಒಂದು ಚಿಕ್ಕ ಹಪ್ಪಳ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ, ಹಾಕಿದ ತಕ್ಷಣ ಮೇಲೆ ತೇಲಿ ಬಂತು, ಚೆನ್ನಾಗಿ ಕಾದಿದೆ ಎಣ್ಣೆ. ಈಗ ನಿಪ್ಪಟ್ಟು ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಒಂದು ನಿಪ್ಪಟ್ಟು ಹಾಕಿದ ಮೇಲೆ ತೇಲಿ ಬಂದಮೇಲೆ ಇನ್ನೊಂದು ನಿಪ್ಪಟ್ಟು ಹಾಕಬೇಕು. ನಿಪ್ಪಟ್ಟು ಒಂದು ಕಡೆ ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಕಡೆ ಫ್ರೈ ಆಗೋದಕ್ಕೆ ನಿಪ್ಪಟ್ಟ ತಿರುವಾಗ್ತಾ ಇದ್ದೀನಿ ನೋಡಿ. ಸಣ್ಣ ಉರಿ ಇಟ್ಕೊಂಡೆ ಚೆನ್ನಾಗೆ ಫ್ರೈ ಮಾಡಬೇಕು. ಒಂದು 15 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ದೊಡ್ಡ ಉರಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತೆ ಆವಾಗಲೇ ಚೆನ್ನಾಗಿ ಗರಿ ಗರಿಯಾಗಿ ನಿಪ್ಪಟ್ಟು ಬರೋದು, ಕ್ರಿಸ್ಪಿಯಾಗಿ. ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈಗ ಒಂದು 5 ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು ಕ್ರಿಸ್ಪಿ ಆಗೋದಕ್ಕೆ. ಈಗ ನಿಪ್ಪಟ್ಟು ಚೆನ್ನಾಗೆ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ನೋಡಿ ತುಂಬಾ ಸಿಂಪಲ್, ಗರಿ ಗರಿಯಾದ ನಿಪ್ಪಟ್ಟು ಮಾಡೋದು. ಇದೇ ರೀತಿ ಎಲ್ಲವನ್ನೂ ಮಾಡ್ಕೊತೀನಿ. ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.